ಇದು ಮಾತಾಡಿದ್ದದ ಒಂದು ಸಪೋಸ್ ಅವ್ರದ್ದೊಂದು ದೃಷ್ಟಿಯನ್ನು ಬರ ಹೆಚ್ಚಾದ್ರೆ ಇವತ್ತು ಅವ್ರಿಗೆ ಯಾವ ಎರಡು ಊರುಗಳು ಬೇಕಾಗಿಲ್ಲ ಊರು ಒಂದು ಗೊತ್ತಲ್ಲ ಬಗಲ ಇಟ್ಕೊಂಡು ತಗೊಂಡ್ರು ND ಹಂಗೈತೆ ಆರಂಭದಲ್ಲ ಒಂದು ಕಡೆ ನಿತೀಶ್ ಕುಮಾರ್ ಅವರು ಇನ್ನೊಂದು ಕಡೆ ನಾಯ್ಡು ಅವರು ಈಗ ನಡೀತಾ ಇತ್ತು ಇವತ್ತು ಅವ್ರು ನಮಗೆ ಅವಶ್ಯಕತೆ ಇಲ್ಲ ನಮಗೆ ನೀವು ನಿಮ್ಮ ಅವಶ್ಯಕತೆ ಎದಕ್ಕಪ್ಪ ಅಂತಂದ್ರೆ ಕೇವಲ 362 ನಾವು ಮಾಡಿ ಯಾವ್ದು ಅಂದ್ರೆ ಅದನ್ನು ನಾವು ಪಾಸ್ ಮಾಡೋದು ಡಿಲಿಮಿಟೇಷನ್ನ ಪಾಸ್ ಮಾಡ್ಕೊಂಡು ನಾವು ಉತ್ತರಕ್ಕೆ ಸೇಫ್ ಮಾಡ್ಕೊಂಡ್ವಿ ಒಂದನೇದು ಉತ್ತರದಲ್ಲೇ ಅಂಧಭಕ್ತರು ಸಾಕಷ್ಟು ಇದ್ದಾರೆ BJP ಮತ್ತು ಹಿಂದುತ್ವವಾದ ಮಾಡುವಂಥವ್ರು ನಂಬಿಕೆ ಇಟ್ಟಂಥವ್ರು ದೊಡ್ಡ ಲಾಭದ ಎರಡನೇದಾಗೆ ಕ್ಷೇತ್ರ ಹೆಚ್ಚಾಗೋದ್ರಿಂದಾಗೆ ನಮ್ಮದು ಮೆಜಾರಿಟಿ ಉತ್ತರದಲ್ಲಿ ಆಗ್ತದೆ ದಕ್ಷಿಣ ಸಪೋರ್ಟ್ ಬೇಕಾಗಿಲ್ಲ ನಮಗೆ ಈವನ್ ಪೂರ್ವದ ಏನು ಬೇಕು ಬೇಡ ಅನ್ನೋ ಪರಿಸ್ಥಿತಿ ಇನ್ನು ಅದರ ನಂತರದಲ್ಲಿ ಇರುವಂಥದ್ದು SIR ತಮಗೆ ಯಾವ ಓಟ್ ಬೇಡ ಅವ್ರಾಗ ಈಗ ಕಿತ್ತಾಕುವಂಥ ಕೆಲಸ ಮಾಡಿದ್ದಾರೆ ಹೆಚ್ಚು ಕಡಿಮೆ ಇಲ್ಲಿವರೆಗೆ 6 ಕೋಟಿಗೂ ಮಿಕ್ಕಿ ಮತದಾರನ ಕಿತ್ತು ಹಾಕಿದ್ದಾರೆ ಅಂತ ರಿಪೋರ್ಟ್ಸ್ಗಳಿದ್ದಾವೆ 6 ಕೋಟಿ ಜನರನ್ನು ಕಿತ್ತು ಹಾಕಿದ್ದಾರೆ ಮತ್ತು ಮೊನ್ನೆ ವೆಸ್ಟ್ ಬೆಂಗಾಲದಲ್ಲಿ ನೋಡಿದರೆ 27 ಲಕ್ಷ ಜನ ಅವ್ರದ್ದು ಏನಪ್ಪ ಅಂದ್ರೆ ಲಾಸ್ಟ್ ಟೈಮ್ ಓಟ್ ಹಾಕಿದ್ದ ವೋಟರ್ ಕಾರ್ಡ್ ಇದ್ದರೂ ಅವ್ರನ್ನ ತೆಗೆದುಹಾಕಿದ್ದಾರೆ ಅಂದರೆ ಹೇಳೋ ಉದ್ದೇಶ ಏನಪ್ಪ ಅಂತಂದ್ರೆ ಇಂಥ ಒಂದು ಬಲಿಷ್ಠ ಅಂತ ಮೋದಿಯವ್ರು ನಂಬುದು ಹೆಂಗೆ ಅದಕ್ಕೆ ಕಾಂಗ್ರೆಸ್ಗಳು ಸೇರ್ತಾ ಇದ್ದಾರೆ ಕಾಂಗ್ರೆಸ್ಗಳು ಸರದ ಹೊಸ ಒಂದು ಏನಪ್ಪ ಅಂತಂದ್ರೆ ಕಾಂಬಿನೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಇದು ಮೋದಿ ಮತ್ತು ಶಾರ್ ಅವ್ರು ಯಾವ ರೀತಿ ನೋಡ್ಬೋದು ಇದನ್ನು ಮತ್ತು ಈಗಾಗಲೇ ಅವ್ರ ಕೈಯಲ್ಲಿ ಎಲ್ಲ ನೋಡೋದು ಗೊತ್ತಂದ್ರೆ ನಿಮಗೆ ಈವನ್ ಕೋರ್ಟ್ಗಳು ಸಹಿತ ಅವ್ರ ಪರವಾದಂಥ ನಿರ್ಧಾರ ತೆಗೆದುಕೊಳ್ಳೋದನ್ನು ಗಮನಿಸಿದಾಗ ಇವತ್ತಿನೆಲ್ಲ ಸ್ವಾಯತ್ತ ಸಂಸ್ಥೆಗಳು ಬರೀ ಮೋದಿ ಅವ್ರ ಕಣ್ಣು ಸನ್ನೆ ಮೇಲೆ ನಡೆಯೋದ್ರಿಂದಾಗೆ ನಾಯ್ಡು ಅವ್ರಿಗೆ ಏನಾದರೂ ಮಾಡ್ಬೋದು ಅಥವಾ ನಾಯ್ಡು ಕಾಂಗ್ರೆಸ್ಗಳಿಗೆ ಬಂದು ಏನೋ ಬದಲಾವಣೆ ಆಗ್ಬೋದಾ ಯಾರಿಗೂ ಗೊತ್ತಿನಾಗ್ತದೆ ಆದರೆ ಎಲ್ಲಕ್ಕಿಂತ ಮುಖ್ಯ ಬೇಕಾಗಿದ್ದು ಈಗಂತೆ ಅವ್ರು ಸೇಫರ್ ಅದಾರ ಮೋದಿಯವರು ಅವ್ರಿಗೆ ಬೇಕಾಗಿದ್ದು ಏನಪ್ಪ ಅಂತಂದ್ರೆ 362 ಅದೇ ಕಾಲಕ್ಕೆ ಅದನ್ನು ಹೇಗಾದ್ರೂ ತಪ್ಪಿಸಿ ನಮ್ಮನ್ನು ರಕ್ಷಿಸ್ಕೊಳ್ಬೇಕು ಅನ್ನೋದು ನಿಲುವಿಗೆ ಬರ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವರು ಹೀಗಾಗಿ ಚಂದ್ರಬಾಬು ನಾಯ್ಡು ಮತ್ತು ಇನ್ನೂ ಕೆಲವೊಂದು ವರದಿಗಳು ಬರ್ತಾ ಇದ್ದಾವೆ ಚಂದ್ರಬಾಬು ನಾಯ್ಡು ರೇವಂತ್ ರೆಡ್ಡಿಯನ್ನು ಮುಖ್ಯಮಂತ್ರಿ ಮಾಡುವವರೆ ಪಾತ್ರ ವಹಿಸಿದಾರ ಸುದ್ದಿಗಳು ಬರ್ತಾ ಇದ್ದಾವೆ ಅಂದ್ರೆ ಇವ್ರ ಜೊತೆಗೆ ರಾಹುಲ್ ಗಾಂಧಿಯವ್ರ ಜೊತೆಗೆ ಒಳ್ಳೆಯ ಸಂಬಂಧದಪ್ಪ ಇವ್ರದ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇವೆಲ್ಲನೂ ನೋಡಿದಾಗ ನಿಧಾನಕ್ಕೆ